KSRTC BMTC ಅಂದರೆ ಇವಾಗ ಲೇಡೀಸ್ಗೆಲ್ಲ ಫ್ರೀ ಕೊಟ್ಬಿಟ್ಟು ಜೆಂಟ್ಸ್ ಮೇಲೆ ಜೆಂಟ್ಸ್ಗಳಿಗೆಲ್ಲ ಇವಾಗ ಜಾಸ್ತಿ ಮಾಡಿದ್ರೆ ಯಾರು ಇದು ಮಾಡ್ತಾರೆ ಸರ್? KSRTC ಓಡ್ತಾ ಇರೋದೇ ಲಾಸಲ್ಲಿ. ಅದನ್ನೆಲ್ಲ ತಂದು ಜನಗಳ ಮೇಲೆ ಇವಾಗ ಪರಿಣಾಮ ಬೀರ್ತೈತೆ. ಆದಷ್ಟು ಕಮ್ಮಿನೇ ಇದ್ದಾಗಲೂ ತೊಂದರೆನೇ ಹೊರತು ಯಾವತ್ತಿದ್ರೂ ಇದು ಕಮ್ಮಿ ಮಾಡಬೇಕು ಅಂತಲೇ ಕೇಳ್ಕೊತೀವಿ ಅಷ್ಟೇ. ಜನಗಳಿಗೆ ಅನುಕೂಲ ಆಗಲ್ಲ, ಇದು ಅನಾನುಕೂಲ. ಇದರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ಮು. ಪಾಪ ಬೆಳಗ್ಗೆಯಿಂದ ಸಂಜೆ ಗಂಟೆ ಕೂಲಿ ಕೆಲಸ ಮಾಡೋರ್ಗೂ ಏನು ಮಾಡ್ತಾರೆ ಸರ್? 15% ಜಾಸ್ತಿ ಅಂದರೆ ಎಲ್ಲಿಂದ ತಂದು ಕೊಡ್ತಾರೆ ಸರ್? ಅವರು ಬೆಳಗ್ಗೆಯಿಂದ ಸಂಜೆ ಗಂಟೆ 500 ರೂಪಾಯಿ ಕೂಲಿಗೆ ಎದ್ಬಿಟ್ಟು ಇಲ್ಲಿ ಬಂದು ಎಲ್ಲ ಬಿಟ್ಟರೆ ಇವಾಗ ಎಲ್ಲರಿಗೂ ಫ್ರೀ ಕ್ಯಾನ್ಸಲ್ ಮಾಡಲಿ ಬಿಡಿ ಸರ್. ಈಗ ಇದು ಯೋಜನೆ ಕೊಟ್ಟಿದಾರಲ್ಲ, ಅದನ್ನ ಈಡೇರಿಸಕ್ಕೆ ಏನಾದರೂ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ? ಹೌದು, ಇವಾಗ ಅವ್ರಿಗೆ ಯಾಕೆ ಅಂದರೆ ಇವಾಗ ಕೋಟ್ಯಾಂತರ ರೂಪಾಯಿ ಲಾಸಲ್ಲಿ ಓಡ್ತಿದೆ. ಅದರಿಂದ ಬೆಲೆ ಇವಾಗ ಅವರು ಎಲ್ಲಿಗೋ ಸರ್ಕಾರ ನಡೆಸೋದಕ್ಕೆ ಫಂಡ್ ರಿಲೀಸ್ ಆಗಿಲ್ಲ. ಈಗ ಅವ್ರೇನು ಮಾಡ್ತಿದ್ದಾರೆ ಅದನ್ನೇ ತಂದು ಜನಗಳ ಮೇಲೆ ಅಭಿಪ್ರಾಯ ಮಾಡ್ತಾರೆ, ಜನಗಳ ಮೇಲೆ ಹಾಕ್ತಿದ್ದಾರೆ ಅಷ್ಟೇ. ಬೆಲೆ ಏರಿಕೆ ಮಾಡಿ ಜನಗಳ ಹತ್ರನೇ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಜನರಿಗೆ ಕಮ್ಮಿ ಮಾಡೋದು ಒಳ್ಳೆಯದು, ಜಾಸ್ತಿ ಮಾಡೋದು ಕಷ್ಟ ಆಗತ್ತಾ. ಹೆಣ್ಮಕ್ಳಿಗೆ ಫ್ರೀ ಮಾಡ್ರೆ ಗಂಡು ಮಕ್ಕಳಿಗೆ ಮತ್ತೆ ಜಾಸ್ತಿ ಮಾಡ್ರೆ ಅವ್ರೊಂದು ತಿಳ್ಕೊಂತಾರೆ, ಇವರೊಂದು ತಿಳ್ಕೊಂತಾರೆ. ಕಮ್ಮಿ ಮಾಡೋದೇ ಒಳ್ಳೆಯದು. ಸರ್, ಈಗ BMTC ದರ ಏರಿಕೆ ಆಗಿದೆ, ಮತ್ತೆ ಫ್ರೀ ಯೋಜನೆ ಕಡೆಯಿಂದ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತ ಬೆಲೆ ಜಾಸ್ತಿ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು? ಅದೇ ಫ್ರೀ ಮಾಡಿ ಸಲುವಾಗಿ ಹೆಂಗಸರ ಪಾಲಿಂದ ಇಲ್ಲಿ ಗಣಸರ ಪಾಲಿ ಜಾಸ್ತಿ ಮಾಡಿ ತಿನ್ಬೇಕಂತೇಳಿ ಅವ್ರ ಉದ್ದೇಶ. ನಾವು ತಿಳ್ಕೋದು ಅಷ್ಟೇ. ನಮಗೆ ಲಾಸ್ಟ್ ಫೈನಲ್ ಆಗಿ ಏನು ಹೇಳ್ತೀವಿ ಸರ್ ಜನತೆಗೆ? ಏನು ಕಮ್ಮಿ ಮಾಡೋದೇ ಒಳ್ಳೆಯದು ಜನರಿಗೆ. ಕಮ್ಮಿ ಮಾಡೋದೇ ಒಳ್ಳೆಯದು, ಜಾಸ್ತಿ ಅಂತ ಮಾಡಬಾರ್ದು. ಗೌರ್ಮೆಂಟಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಗೌರ್ಮೆಂಟಿಗೆ ಹೇಳ್ತಾ ಇದೀವಲ್ರಿ ನಾವು, ಕಮ್ಮಿ ಮಾಡೋದೇ ಒಳ್ಳೆಯದು, ಜಾಸ್ತಿ ಮಾಡೋದು ಒಳ್ಳೇದಲ್ಲ. ಎಲ್ಲ ನಮ್ಮ ರೈತರ ಮ್ಯಾಗ ನಮ್ಮ ಜನರ ಮ್ಯಾಗಿಂದ ತೆಗೆದು ಎಲ್ಲ ಅವರೇ ಎಲ್ಲ ಒಟ್ಟು ಹಂಗೆ ಅದ್ರ ಮ್ಯಾಗಿಂದ ಇದ್ರ ಮ್ಯಾಗಿಂದ ಅದು ಎದ್ರಾಗ ಒಂದ್ರದಾಗ ತೆಗಿತಾರ, ಒಂದ್ರದಾಗ ಕೊಡ್ತಾರ. ಕಮ್ಮಿ ಮಾಡೋದೇ ಒಳ್ಳೆಯದು ಸರ್ ನಮ್ಗೆ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.